ಧನುರ್ಮಾಸದ ಹಿನ್ನೆಲೆ ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ದರ್ಶನಕ್ಕೆ ಭಕ್ತರ ದಂಡು ಹರಿದು ಬರ್ತಿದೆ. ರಾಜ್ಯದ ನಾನಾ ಭಾಗಗಳಿಂದ ಬಂದ ಭಕ್ತರು ಸೂರ್ಯೋದಯಕ್ಕೂ ಮೊದಲು ದೇವರನ್ನ ಕಂಡು ಪುನೀತರಾಗ್ತಿದ್ದಾರೆ. ಹೌದು, ಮಹಾವಿಷ್ಣುವಿನ ಪ್ರಿಯವಾದ ಮಾರ್ಗಶಿರ ಮಾಸ ಅಂದ್ರೆ ಅದು ಧನುರ್ಮಾಸ. ಈ ಮಾಸದಲ್ಲಿ ಮಹಾವಿಷ್ಣುವಿನ ದರ್ಶನ ಮಾಡೋದ್ರಿಂದ ಅತ್ಯಂತ ಸುಲಭವಾಗಿ ಭಗವಂತನನ್ನ ಒಲಿಸಿಕೊಳ್ಳಬಹುದು ಅನ್ನೋ ನಂಬಿಕೆ ಇದೆ. ಹೀಗಾಗಿ ಧನುರ್ಮಾಸದಲ್ಲಿ ವಿಷ್ಣುವಿನ ದೇವಸ್ಥಾನಗಳು ಭರ್ತಿಯಾಗಲಿದೆ. ಇನ್ನು ಇದರ ಭಾಗವಾಗಿ ಆದಿರಂಗ ಎಂದೇ ಪ್ರಖ್ಯಾತಿಯನ್ನ ಪಡೆದಿರುವ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಭರ್ತಿಯಾಗಿದೆ. ರಾಜ್ಯದ ನಾನಾ ಭಾಗಗಳಿಂದ ಬಂದ ಭಕ್ತರು ಇಂದು ದೇವರನ್ನ ಕಣ್ತುಂಬಿಕೊಳ್ತಿದ್ದಾರೆ. ಇನ್ನು ಮಧ್ಯರಾತ್ರಿಯಿಂದಲೇ ವಿಶೇಷ ಪೂಜೆ, ಹೋಮ, ಹವನಗಳು ನಡೆಯುತ್ತಿದ್ದು ಮಧ್ಯರಾತ್ರಿಯಿಂದಲೇ ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ. ಒಂದೇ ದಿನದಲ್ಲಿ ಆದಿರಂಗ, ಮಧ್ಯರಂಗ ಹಾಗೂ ಅಂತ್ಯರಂಗನ ದರ್ಶನ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿಯಾಗಲಿದೆ ಅನ್ನೋ ನಂಬಿಕೆ ಇದ್ದು ಶ್ರೀರಂಗಪಟ್ಟಣದ ಆದಿರಂಗನ ದರ್ಶನ ಬಳಿಕ ಮಧ್ಯರಂಗ ಹಾಗೂ ಅಂತ್ಯರಂಗನ ದರ್ಶನಕ್ಕೆ ಭಕ್ತರು ಹೊರಟಿದ್ದಾರೆ.